ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಒಂದು ಹೊಸ ವ್ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಇನ್ನೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೆಚ್ಚಲ್ಲ, ನಾನು ಹಾಕಿರೋ ವಿಡಿಯೋನ ಒಂದು 2 ಮಿನಿಟ್ಸ್ ಇಲ್ಲ 1 ಮಿನಿಟ್ ಆದರೂ ನೋಡೋಕ್ಕೆ ಟ್ರೈ ಮಾಡಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ಬಂದ್ಬಿಟ್ಟು ನೋಡಿ, ಅವು ಕೋಳಿ ಎರಡೂ ಕುಸ್ತಿಗೆ ಅಂತ ಹೇಳ್ದಿದ್ರೆ ನಮ್ಮ ಚಿನ್ನ ಹೋಗಿದ್ದ ಅಡ್ಡ, ಜಗಳ ಆಡಬೇಡ್ರಿ ಅಂತ ಹೇಳೋದಕ್ಕೆ. ಹಾಗೆ ಅದನ್ನು ಒಂದು ಕ್ಲಿಪ್ಪಿಂಗ್ನ ತಗೊಂಡು ನನ್ನ ವ್ಲಾಗ್ಸು ಅಲ್ಲಿ ಲೈಫ್ ಸ್ಟೈಲ್ ವ್ಲಾಗ್ ಆಗಿರುತ್ತೆ. ಹಾಗೆ ಬ್ಲೌಸು ಡಿಸೈನ್ಸು, ಕುಚ್ಚು ಡಿಸೈನ್ಸು, ಈ ಥರ ವ್ಲಾಗ್ಸು, ಅಡುಗೆ, ಈ ಥರ ಎಲ್ಲ ಮಿಕ್ಸಿಂಗ್ ಕಂಟೆಂಟ್ ಇರುತ್ತೆ ನನ್ನ ಚಾನಲಲ್ಲಿ. ಮಿಸ್ ಮಾಡದೆ ನೋಡ್ತಾ ಇರಿ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿದೆ. ನೆನ್ನೆ ತೋರಿಸ್ದೆ ಅಲ್ವಾ, ಆ ಥರದ್ದೇ. ನೆನ್ನೆ ಅಂದರೆ ಸಂಡೇ ಸ್ಟಿಚ್ ಮಾಡಿದೆ ಅಲ್ವಾ, ಆ ಥರದ್ದೇ. ಅಂದರೆ ಅವ್ರ ಅಕ್ಕ ಅವ್ರದ್ದು ಇದು. ಸ್ಲೀವ್ಸ್ ಮಾತ್ರ ಹಾಗೆ ಇಡೋಕ್ಕೆ ಹೇಳಿದರು, ಆ ಹುಡುಗಿಗೆ ಇಟ್ಟ ಹಾಗೆ. ಇದು ನೋಡಿ, ಬ್ಯಾಕು ಈ ಥರ ಡಿಸೈನು ಸ್ಟಿಚ್ ಮಾಡಿದ್ದೀನಿ. ಅಂದರೆ ಅವರು ಬೇಗನೆ ಬರ್ತೀನಿ ಅಂತ ಹೇಳಿದ್ರು. ಇಲ್ಲಿ ಈ ಥರ ಕಾಣ್ತಾ ಇದೆ, ಈ ಥರ ಲೇಸು ಎಲ್ಲ ಈ ಥರ ಕೊಟ್ಟಿದ್ದೀನಿ, ಅದೇನೇ ಡಿಸೈನ್ ಥರ ಕಾಣ್ತಾ ಇದೆ. ಇದು ಫೋಟೋನು ಅಷ್ಟೇ ತೋರಿಸ್ತೀನಿ ಹೇಗಿರುತ್ತೆ ಏನು ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಶೇಪು ಎಲ್ಲನೂ. ಈ ಥರ ಸ್ಟಿಚ್ ಮಾಡಿದೆ ಇವತ್ತು ಬಂದ್ಬಿಟ್ಟು ನೋಡಿ. ಇನ್ನು ಬೆಳಗ್ಗೆ ಎಲ್ಲನೂ ಪಲಾವ್ ಮಾಡಿದ್ದೆ ಮಕ್ಕಳಿಗೆ, ಅವ್ರಿಗೆ ಬಾಕ್ಸ್ಗೆ ಎಲ್ಲನೂ ಸೇರಿ ಬೆಳಗ್ಗೆನೇ ಪಲಾವ್ ಮಾಡಿದ್ದೆ. ನಮ್ಮವರು ಬೇಗ ಹೋದರು ಕೆಲಸಕ್ಕೆ ಎಲ್ಲನೂ. ಸರಿ, ಇನ್ನು ಆವಾಗಿಂದ ಅದೇ ಇವರು ಕಾಲ್ ಮಾಡಿದರು ಬೇಕು ಅಂತ. ಇದ್ರ ಜೊತೆ ಇನ್ನೊಬ್ಬರು ಕಾಲ್ ಮಾಡಿದ್ದಾರೆ, ಅವ್ರಿಗೂ ರೆಡಿ ಮಾಡಿ ಕೊಡಬೇಕು. ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇದು ಟ್ಯಾಗ್ಸು ಈ ಥರ ಇಟ್ಟಿದ್ದೀನಿ, ಚೆನ್ನಾಗಿ ಬಂದಿದೆ ಇದೂ. ಇನ್ನು ಇದ್ರದ್ದು ಆಗೋಯ್ತು. ಇದು ಸ್ಯಾರಿ ಪಾಲ್ಸೂ ಸ್ಟಿಚ್ ಮಾಡಿಬಿಟ್ಟೆ, ಸ್ಯಾರಿ ಪಾಲ್ಸು ಸ್ಟಿಚ್ ಮಾಡಿದ್ದೀನಿ. ಬ್ಲೌಸು ಹೌದು, ಒಂದು ಫೋಟೋ ಇಟ್ಕೊಂಡ್ಬಿಡ್ತೀನಿ ಆಗಿದೆ ಏನು ಅಂತ. ಹಾಗೆ ಶಾರ್ಟ್ ವಿಡಿಯೋ ಒಂದು ಹಾಕ್ತೀನಿ, ಅದರಲ್ಲಿನೂ ನೋಡಿರ್ತೀರ ಈಗಾಗಲೇ. ಈ ವಿಡಿಯೋ ಬರೋಕ್ಕೆ ಮುಂಚೆನೇ ಶಾರ್ಟ್ ವಿಡಿಯೋ ಬಂದುಬಿಟ್ಟಿರುತ್ತೆ. ಇರಿ, ಸೆಟ್ ಮಾಡಿ ಮತ್ತೆ ಅರ್ಜೆಂಟಾಗಿ ಇನ್ನೊಂದು ಬ್ಲೌಸ್ನ ಸ್ಟಿಚ್ ಮಾಡಬೇಕು. ಕಟ್ ಮಾಡಿ ತಗೊಂಡು ಬಂದಿದ್ದೀನಿ. ಅದನ್ನು ಹೇಗೆ ಹೊಲಿತೀನಿ ಅಂತ ಅದನ್ನು ತೋರಿಸ್ತೀನಿ. ಅವರೂ ಬೇಗ ಬರ್ತೀನಿ ಅಂತ ಹೇಳಿದ್ರು. ಅಂದರೆ ನಾಳೆದ್ದು ಕೊಡು ಅಂತೇಳಿ ಅವರು ಬೆಳಗ್ಗೆನೇ ಫೋನ್ ಮಾಡಿದರು. ಬೆಳಗ್ಗೆ ಅಂದರೆ ಮಧ್ಯಾಹ್ನ ಫೋನ್ ಮಾಡಿದರು, ಕೊಡ್ತೀರಾ ಅಂತ ಹೇಳ್ಬಿಟ್ಟು 12 ಗಂಟೆ ಆ ಥರ. ಸರಿ, ನಾಳೆ ಎಲ್ಲ ಹೋಗಬೇಕು ಅಂತ ಹೇಳಿ. ಸರಿ, ಯಾಕೆ, ಸರಿ ಬನ್ನಿ ಅಂತ ಹೇಳಿದ್ರೆ ಹೇಳಿದ್ರು ಒಂದು 5 o'clock 6 ಆ ಥರ ಬರ್ತೀವಿ ಅಂತ. ಸರಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಇದೆ ಕಟ್ ಮಾಡಿಕೊಂಡು, ಇದು ಒಂದ್ಸಲ ಕಟ್ ಮಾಡ್ಕೊಂಡು ಬಂದಿದ್ದಿತ್ತು. ಸ್ಟಿಚ್ ಮಾಡೋಣ ನೋಡಿ. ಈ ಥರ ಇದೆ, ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸಿದ್ರೆ ಈ ಥರ ಇದೆ. ಸ್ಯಾರಿ ಬಂದ್ಬಿಟ್ಟು ಈ ಕಲರು, ಇದಕ್ಕೆ ಈ ಥರ ಕೊಟ್ಟಿದ್ದೀನಿ. ಅಂದರೆ ಸ್ವಲ್ಪ ಬೇಗ ಆಗಲಿ ಅಂತ ಹೇಳ್ಬಿಟ್ಟು, ಆದ್ರೂ ಚೆನ್ನಾಗಿದೆ ನೋಡೋಕ್ಕೆ. ನೋಡಿ, ಸ್ಲೀವ್ಸ್ಗೇನು ಈ ಥರ ಸ್ಟಿಚ್ ಮಾಡಿದ್ದೆ. ಇದು ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ಇನ್ನೊಂದು ಬ್ಲೌಸ್ನ ಈ ಥರ ಸ್ಟಿಚ್ ಮಾಡಿದ್ದೀನಿ. ಅದು ಬಂದ್ಬಿಟ್ಟು ವರ್ಕ್ ಸ್ಯಾರಿ ಆಗಿರುತ್ತೆ. ಒಂದೇ ರನ್ನಿಂಗ್ ಬ್ಲೌಸೇ ಬಂದಿರುತ್ತೆ, ಬೇರೆ ಆಪೋಸಿಟ್ ಕಲರ್ ಏನೂ ಇರಲಿಲ್ಲ. ಅದಕ್ಕೋಸ್ಕರ ಆ ಥರ ಡಿಸೈನ್ನ ಸ್ಟಿಚ್ ಮಾಡಿದ್ದೆ. ಮತ್ತು ಇನ್ನು ಅದರ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದಾದಮೇಲೆ ಅಂದರೆ ಅರ್ಜೆಂಟಾಗಿ ಬ್ಲೌಸ್ ಹೊಲಿಬೇಕಾಗಿತ್ತು. 2-3 ಬ್ಲೌಸ್ ಹೊಲಿಬೇಕಾಗಿತ್ತಲ್ವ, ಅದಕ್ಕೋಸ್ಕರ ಹೊಲಿತಾನೆ ಇದ್ಬಿಟ್ಟಿದ್ದೆ. ಇನ್ನೇನು ಇಲ್ಲಿ ಬಂದ್ಬಿಟ್ಟು ಒಂದು 3 ಆ ಥರ ಆಗಿರುತ್ತೆ ಟೈಮು. ಆವಾಗ ಹೋಗಿ ಒಂದು ದೋಸೆ ಮಾಡಿಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಹೋಗಿದ್ದೀನಿ. ಇವಾಗ ಬಂದ್ಬಿಟ್ಟು ಇದ್ಕಿದ ಬೇಳೆ ಸಾಂಬಾರು ಮಾಡಿದ್ದೆ ಬೆಳಿಗ್ಗೆನೇ. ಅದಕ್ಕೇ ನಾನು ದೋಸೆ ಮಾಡಿದ್ದಿದ್ದು. ಮಕ್ಳಿಗೂ ಬಾಕ್ಸ್ಗೆ ಬೇಳೆ ಸಾಂಬಾರು, ದೋಸೆ ಮತ್ತು ರೈಸು ಈ ಥರ ಎಲ್ಲ ಹಾಕಿ ಕೊಟ್ಟಿದ್ದೆ. ಇನ್ನು ಅವರೂ ತಿಂದ್ಬಿಟ್ಟು ಎಲ್ಲನೂ ಹೋಗಿದ್ರು. ಬಾಕ್ಸ್ಗೂ ದೋಸೆ, ಬೇಳೆ ಸಾಂಬಾರು, ಹಾಗೆ ಇಲ್ಲಿ ತಿನ್ನೋಕ್ಕೆ ಮುದ್ದೆ ಆ ಥರ ಎಲ್ಲನೂ ಮಾಡಿ ಕೊಟ್ಟಿದ್ದೆ.
ದೋಸೆನೂ ಒಂದೆರಡು ಇಟ್ಟಿರ್ತೀನಿ, ಅವ್ರಿಗೆ ಯಾವುದು ಇಷ್ಟ ಬೇಕೋ ಅದು ತಿಂತಾರೆ ಅಂತ ಹೇಳಿಬಿಟ್ಟು. ಈ ಥರ ಇನ್ನು ಅವರೆಲ್ಲ ಹೋಗಿದ್ದಾದಮೇಲೆ ನನ್ನ ಕೆಲಸಗಳೆಲ್ಲ ಈ ಥರ ಬಟ್ಟೆ ಸ್ಟಿಚಿಂಗು, ಇನ್ನು ಯಾರಾದರೂ ಬರೋರು ಹೋಗೋರು ಇರ್ತಾರಲ್ವ ಅವ್ರನ್ನ ಎಲ್ಲನೂ ನೋಡಿಕೊಂಡು ಮತ್ತೆ ಈ ಥರ ಇವಾಗ ಊಟನ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ಹೋಗಿದ್ದೀನಿ. ನೋಡಿದ್ರಲ್ಲ, ಈ ಥರ ಇದೆ ನನ್ನ ರೊಟೀನು. ನಿಮಗೆ ಇಷ್ಟ ಆಗಿದೆ ನನ್ನ ವ್ಲಾಗು ಅಂತ ಅಂದರೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಯಾವ ಥರ ಮಾಡ್ತೀನಿ ಏನು ಅಂತ ಹೇಳಿಬಿಟ್ಟು, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೇಗಿದ್ದರೂ ನೋಡ್ತೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತಾದರೂ ನೋಡೋಕ್ಕೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದ್ರಿಂದ ನನ್ನ ವಿಡಿಯೋಸ್ ಇನ್ನಷ್ಟು ಜನರಿಗೆ ತಲುಪೋಕ್ಕೆ ಸಹಾಯ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ನೋಡಿ, ಈ ತಟ್ಟೆ ಇದ್ಕೊಂಡು ನಾವು ಚಿಕ್ಕವರಿದ್ದಾಗ ಇದೇ ಥರ ತಿಂತಾಯಿದ್ದು. ಹೋಟ್ಲಲ್ಲಿ ಕೊಡ್ತಾಯಿದ್ರಲ್ವ, ಆ ಹೋಟ್ಲಲ್ಲಿ ಕೊಡೋದನ್ನು ನೋಡಿ ಈ ಥರ ಇದರಲ್ಲಿ ತಿನ್ನೋದು ಅಂದ್ರೇ ತುಂಬಾ ಇಷ್ಟ, ಈ ತಟ್ಟೆನೆಲ್ಲ ತಿನ್ನೋದು ಅಂತ. ಅಂದರೆ ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ಇದ್ದವು ಈ ಥರವು, ಒಂದು 6 ಪ್ಲೇಟ್ಸ್ ಅಷ್ಟು. ಹಾಯ್ ಫ್ರೆಂಡ್ಸ್, ಇದೊಂದು ಪಾರ್ಸಲ್ನ ತರಿಸಿದ್ದೀನಿ. ಇದು ಬಂದ್ಬಿಟ್ಟು ಸ್ಲಿಪ್ಪರ್ಸ್ ಇಟ್ಕೊಳ್ಳೋಕೆ ಅಂತ ಹೇಳಿ ತರಿಸಿರೋದು. ಹೇಗಿದೆಯೋ ಏನೋ ನೋಡಬೇಕು. ಇದು ಬಂದ್ಬಿಟ್ಟು ಫೇಸ್ಬುಕ್ಕಲ್ಲಿ ನೋಡಿ ತರಿಸಿದ್ದದ್ದು. ಏನೋ ಚಿಕ್ಕದಾಗಿದೆ, ನಾನು ಇಷ್ಟು ಬರುತ್ತೆ ಅಂದ್ಕೊಂಡಿರಲಿಲ್ಲ. ಹೇಗಿರುತ್ತೆ ಏನು ಅಂತ ನೋಡೋಣ ಬನ್ನಿ. ಸ್ವಲ್ಪ ಚಿಕ್ಕದಾಗಿದೆ ಅಂತ ಅನಿಸುತ್ತೆ, ಓಪನ್ ಮಾಡಿ ನೋಡೋಣ. ಫೇಸ್ಬುಕ್ಕಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದು, ಮೀಶೋ ಅದರಲ್ಲಿ ಎಲ್ಲ ಅಲ್ಲ. ಹೇಗಿರುತ್ತೋ ಏನು, ನನಗೆ ಸ್ವಲ್ಪ ಅದು ಮೊದಲು ಇದೆ ಬಟ್ಟೆ ಹಾಕಿ ಇದು ಮಾಡೋದು. ಮೀಶೋನಲ್ಲಿ ತರಿಸಿದ್ದಂಥದ್ದು, ಅದು ಬಟ್ಟೆ ಕ್ಲಾತ್ ಎಲ್ಲ ಹೋಗ್ಬಿಟ್ಟಿದೆ. ಸ್ಲಿಪ್ಪರ್ಸು ಸ್ವಲ್ಪ ಇದ್ದಾವೆ, ಅವು ವೇಸ್ಟ್ ಆಗಬಾರ್ದು ಅಂತ ಹೇಳಿಬಿಟ್ಟು ಇದನ್ನು ನೋಡಿ ತರಿಸಿದೆ. ಇನ್ನು ಕ್ವಾಲಿಟಿ ಯಾವ ಥರ ಇದೆ ನೋಡಿ, ಈ ಥರ ಇದೆ. ಇವುಗಳನ್ನ ಸೆಟ್ ಮಾಡೋದು, ಸುಮ್ಮನೆ ಒಂದೊಂದು ಜೊತೆ ಆ ಥರ ಇಟ್ಕೋಬೋದು ಅಷ್ಟೇನೇನು. ತುಂಬ ಚಿಕ್ಕದಾಗಿದ್ದಂಗೆ ಕಾಣಿಸ್ತಾ ಇದೆ. ಹೇಗಿರುತ್ತೋ ಎಲ್ಲನೂ ತೆಗೆದು ನೋಡೋಣ. ತುಂಬ ಚಿಕ್ಕದು, ಇದೆ ಇದೇನು ಅದಕ್ಕೆ ಫೇಸ್ಬುಕ್ಕಲ್ಲಿ ಮಾತ್ರ ಏನು ಆರ್ಡ್ರ್ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಹೇಳೋದು. ನೋಡಿ, ನಾನು ಇವಾಗ ಹಾಕ್ಕೊಂಡಿದ್ದೀನಲ್ಲ ಈ ಡ್ರೆಸ್ಸೂ ಅಷ್ಟೇ, ಅದೂ ಅಷ್ಟೇ ಅಂಬ್ರೆಲಾ ಥರ ತುಂಬ ಲೆಂತಾಗಿದ್ದಿದ್ದು ಎಲ್ಲನೂ. ಅದು ನೋಡಿದ್ರೆ ಕ್ಲಾತ್ ನೋಡಿದ್ರೆ ಏನಕ್ಕೂ ಕೆಲಸ ಬಾರ್ದಂಗಿತ್ತು. ಮತ್ತು ಒಳಗಡೆಗೆಲ್ಲ ಲೈನಿಂಗ್ ಹಾಕಿ ನಾನು ಮತ್ತೆ ಹೊಲ್ಕೊಂಡಿದ್ದಂಥದ್ದು. ನೋಡಿ, ಇದು ಬಂದು ಅದರಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಇದೆಯೋ, ಇದರಲ್ಲಿ ವೇಸ್ಟು ಇದೆ. ನಾವು ಇನ್ನು ಹಿಂದೆ ಹಾಕೋಕ್ಕೂ ಆಗುತ್ತೋ ಇಲ್ವೋ. ₹1000 ₹10 ಕಡಿಮೆ, 990 rupees. ಹಾಯ್ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆನೇ ಮಕ್ಕಳಿಗೆ ಅಂತ ಹೇಳಿಬಿಟ್ಟು, ಅಂದರೆ ಇದು ಪುಳಿಯೋಗರೆ ಮಾಡೋಣ ಅಂತ ಹೇಳಿಬಿಟ್ಟು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಹಾಗೆ ಪುಳಿಯೋಗರೆ ನಾನು ಚಿಕ್ಕ ಮಗ ತಿನ್ನೋದಿಲ್ಲ, ಅವನಿಗೆ ಬಂದ್ಬಿಟ್ಟು ದೋಸೆ ಹಿಟ್ಟು ಇತ್ತು, ಅದರಲ್ಲಿ ಪೊಡ್ಡುನ ಮಾಡಿದ್ದೆ. ಇಟ್ಕಿದ ಬೇಳೆ ಸಾಂಬಾರಿಗೆ ದೋಸೆ ಮಾಡಿದ್ದೆ ಅಲ್ವಾ, ಅದು ಹಿಟ್ಟು ಮಿಕ್ಕಿತ್ತು, ಅದರಲ್ಲಿ ಪೊಡ್ಡುನ ಮಾಡಿಕೊಟ್ಟಿದ್ದೆ. ಈ ಥರ ಕ್ರಿಸ್ಪಿಯಾಗಿ ಗರಿ ಆಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಪೊಡ್ಡು ಅನ್ನೋದು. ಒಂದು ಕಡೆ ಪಡ್ಡುಗೆ, ಇನ್ನೊಂದು ಕಡೆ ಪುಳಿಯೋಗರೆ ಗೊಜ್ಜಿಗೆ ಅಂತ ಹೇಳಿಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಪುಳಿಯೋಗರೆ ಗೊಜ್ಜು ರೆಸಿಪಿನೂ ತೋರಿಸಿದ್ದೀನಿ, ಹಾಗೆ ಪಡ್ಡು ರೆಸಿಪಿನೂ ತೋರಿಸಿದ್ದೀನಿ ಈಗಾಗಲೇ. ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ಹೋಗಿ ಸರ್ಚ್ ಮಾಡಿ ನೋಡ್ಬೋದು.
ಯಾವ ಥರ ಮಾಡ್ತೀನಿ ಏನು ಅಂತ. ಪುಳಿಯೋಗರೆ ಗೊಜ್ಜು ಅಷ್ಟೇ ನಾನು ಪ್ಯಾಕೆಟು ಆ ಥರ ಏನೂ ತರಿಸೋದಿಲ್ಲ. ಈ ಥರ ಮನೆಯಲ್ಲೇ ನಾನು ಪುಳಿಯೋಗರೆನ ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋವಂಥದ್ದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಿ. ಇವಾಗ ಕ್ವಿಕ್ಕಾಗಿ ಹಾಗೆ ಒಂದ್ಸಲಿ ರೆಸಿಪಿನ ಹೇಳ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಒಂದು ಬಾಣಲೆನಲ್ಲಿ ಒಂದು 3 ಸ್ಪೂನಷ್ಟು ಆಯಿಲ್ನ ಸೇರಿಸಿದ್ದೀನಿ. ಅದಕ್ಕೆ ಬಂದ್ಬಿಟ್ಟು ಒಂದು ಸ್ವಲ್ಪ ಇಂಗು ಮತ್ತು ಸಾಸಿವೆ ಕಾಳು, ಒಣಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹೊತ್ತು ಗೋಳಿಸ್ಕೊಂಡಿದ್ದಾದಮೇಲೆ ಮತ್ತು ಉದ್ದಿನ ಕಾಳು, ಹಾಗೆ ಕಡಲೆಬೇಳೆ ಮತ್ತು ಹೆಸರು ಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ ಇವುಗಳನ್ನ ಹಾಕಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಕೋಬೇಕು. ಅದಾಗಿದ್ದಾದಮೇಲೆ ಕಡಲೆ ಬೀಜನೂ ಸ್ವಲ್ಪ ಹಾಕ್ಕೋಬೇಕು. ಅದನ್ನು ಬ್ರೌನ್ ಕಲರ್ ಬಂದಿದ್ದಾದಮೇಲೆ ನಾವು ಹುಣಸೆಹಣ್ಣಿನ ರಸನ ಸೇರಿಸ್ಕೋಬೇಕು. ಮತ್ತು ಎಳ್ಳೂ ಸ್ವಲ್ಪ ಹಾಕಿದ್ದೀನಿ, ಮಧ್ಯ ಮಧ್ಯದಲ್ಲಿ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹುಣಸೆಹಣ್ಣಿನ ರಸನೂ ಹಾಕಿದ್ದಾದಮೇಲೆ ಮತ್ತು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕ್ಕೋಬೇಕು. ಒಂದು ಸ್ವಲ್ಪ ಬೆಲ್ಲನೂ ಸೇರಿಸ್ಕೋಬೇಕು. ಅದು ಆಗಿದ್ದಾದಮೇಲೆ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದಂಥ ಒಣಮೆಣಸಿನ್ಕಾಯಿ ಪುಡಿ, ಹಾಗೆ ಅಂದರೆ ಕರಿಮೆಣಸು, ಇವುಗಳನ್ನ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತ್ಯ, ಇವುಗಳನ್ನ ನಾವು ಚೆನ್ನಾಗಿ ಹುರಿದು ಅದನ್ನು ಪುಡಿ ಮಾಡಿ ಇಟ್ಕೊಂಡು ಆ ಪುಡಿನ ಸೇರಿಸ್ಕೊಂಡ್ರೆ, ಅದು ಹಾಕಿದ ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಕೊಂಡು ಬಿಟ್ಟರೆ ನಮಗೆ ಪುಳಿಯೋಗರೆ ಗೊಜ್ಜು ಅನ್ನೋದು ರೆಡಿ ಆಗುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ಒಂದು ಕಡೆ ಪಡ್ಡು ನೋಡಿ ಈ ಥರ ರೆಡಿ ಆಗ್ತಾಯಿದೆ. ಈ ಥರ ನಾವು ನಿಧಾನವಾಗಿ ಉರಿನ ಇಟ್ಕೊಂಡು ಕಡಿಮೆ ಉರಿನಲ್ಲಿ ಈ ಥರ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಆವಾಗ ಕ್ರಿಸ್ಪಿಯಾಗಿರುತ್ತೆ. ಒಳಗಡೆ ಎಲ್ಲ ಹಿಟ್ಟು ಏನು ಇಲ್ದಿರ ಚೆನ್ನಾಗಿ ಬರುತ್ತೆ. ನನ್ನ ಮಗನಿಗೆ ಈ ಥರನೇ ಇರಬೇಕು. ಒಳಗಡೆ ಏನಾದರೂ ಸ್ವಲ್ಪ ಅಂದರೆ ಈ ಥರ ಗಟ್ಟಿ ಗರಿಗರಿಯಾಗಿಯೇ ಇರಬೇಕು. ಒಳಗಡೆ ಸ್ವಲ್ಪ ಹಿಟ್ಟು ಇದ್ದಂಗೆ ಇದ್ರೂ ಅವನು ಅದನ್ನು ಹಾಗೆ ಪಕ್ಕಕ್ಕೆ ಇಡ್ತಾನೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ ನಾನು ಈ ಥರ ಮಾಡ್ಕೊತೀನಿ ನೋಡಿ. ಇನ್ನೊಂದು ಕಡೆ ಈ ಥರ ಗೊಜ್ಜು ರೆಡಿ ಆಗಿದೆ. ಇವಾಗ ಅದಕ್ಕೆ ರೈಸ್ನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಮಗೆ ಪುಳಿಯೋಗರೆ ಅನ್ನೋದು ರೆಡಿ ಆಗುತ್ತೆ ನೋಡಿ. ಮೊದಲೇ ಮಾಡಿ ಇಟ್ಕೊಂಡಿದ್ದಂಥ ಅನ್ನವನ್ನು ಹಾಕಿ ನಾನು ಇವಾಗ ಕಲಿಸ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ನಮ್ಮ ಯಜಮಾನ್ರಿಗೆ ಬಾಕ್ಸ್ಗೆ ಆಗುತ್ತೆ, ಹಾಗೆ ನನ್ನ ದೊಡ್ಡ ಮಗನಿಗೂ ಬಾಕ್ಸ್ಗೆ ಅಂತ ಹೇಳಿಬಿಟ್ಟು ಮಾಡಿರೋದು. ಅವರಿಬ್ರು ಇಷ್ಟಪಟ್ಟು ತಿಂತಾರೆ, ಚೆನ್ನಾಗೇ ಇರುತ್ತೆ ನೋಡಿ. ಪಡ್ಡು ಅಷ್ಟೇ ಟೇಸ್ಟಿಯಾದಂಥ ಕ್ರಿಸ್ಪಿಯಾದಂಥ ಪಡ್ಡು, ಅಂದರೆ ಪುಲ್ಲುಂಟ್ಲು ಅಂತಾರೆ, ಮತ್ತು ಇದು ಗುಂತ್ಪಂಗ್ನಾಲು ಅಂತಾರೆ, ಆ ಥರ ಎಲ್ಲನೂ. ಈ ಥರ ಸ್ವಲ್ಪ ಆಯಿಲ್ ಆಗಲಿ ತುಪ್ಪ ಆಗಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಇದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ, ಗರಿಯಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರನೇ ಈ ಥರ ಬಂದಿದೆ. ನೋಡಿದ್ರಲ್ಲ, ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿದೆ. ಇದಕ್ಕಂತೂ ನಾವು ಚಟ್ನಿ ಆ ಥರ ಏನು ಬೇಕು ಅಂತ ಅನಿಸೋದೇ ಇಲ್ಲ. ಆಗಿಲ್ಲೇ ನಾವು ಮಾಡ್ಕೋಬೋದು, ಅಂದರೆ ಹಾಗೆ ತಿನ್ಕೋಬೋದು. ಚಟ್ನಿ ಏನು ಅವಶ್ಯಕತೆ ಇರೋದಿಲ್ಲ. ಚಟ್ನಿನಲ್ಲಿ ತಿಂದರೆ ಇನ್ನೂ ಚೆನ್ನಾಗೇ ಇರುತ್ತೆ. ಆದರೆ ಇದು ಕ್ರಿಸ್ಪಿಯಾಗಿರುತ್ತೆ ಅಲ್ಲ, ಬಿಸಿಯಾಗಿ ಈ ಥರ ಕ್ರಿಸ್ಪಿಯಾಗಿ ಇದ್ದಾಗೇ ತಿಂದ್ಕೊಂಡ್ರೆ ಚೆನ್ನಾಗಿಯೇ ಇರುತ್ತೆ. ನೋಡಿದ್ರಲ್ಲ, ಈ ಥರ ನಾವು ಬರೀ ಹಿಟ್ಟು ಹಾಕೋಕ್ಕಿಂತ ಈ ಥರ ಸ್ವಲ್ಪ ಕೊತ್ತಂಬರಿ, ಕ್ಯಾರೆಟು, ಈರುಳ್ಳಿ ಈ ಥರ ಸ್ವಲ್ಪ ಚೆನ್ನಾಗಿ ತುರಿದು ಹಾಕಿದ್ರೆ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಬರೀ ಹಿಟ್ಟು ಇರೋದಕ್ಕಿಂತ ಈ ಥರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಿ. ಅದಕ್ಕೆ ಉಪ್ಪು, ಖಾರ ಮತ್ತು ನಾನು ಅಂದರೆ ಹುಳಿ ಏನಾದರೂ ಇರುತ್ತೇನೋ ಅಂತ ಒಂದು ಚಿಟಿಕೆ ಅಷ್ಟು ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಸೇರಿಸಿರ್ತೀನಿ. ಹುಳಿ ಇದ್ದರೆ ಮ್ಯಾನೇಜ್ ಆಗುತ್ತಲ್ವ ಅಂತ. ಅಂದರೆ ನಾವು ಮೊದಲನೇ ದಿನ ದೋಸೆ ಮಾಡಿರ್ತೀವಿ, ನೆಕ್ಸ್ಟ್ ಡೇಗೆ ಇದನ್ನು ಮಾಡ್ಕೊತೀವಲ್ವ, ಆವಾಗಲೇ ನಾನು ಸ್ವಲ್ಪ ಹುಳಿ ಆಗಿದ್ರೆ ಮ್ಯಾನೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಕಡಿಮೆ ಹುಳಿನಲ್ಲೇ ಇದನ್ನು ಮಾಡ್ಕೋಬೇಕು. ಜಾಸ್ತಿ ಉರಿ ಇಟ್ಬಿಟ್ಟು ಮಾಡ್ಕೊಂಬಿಟ್ರೆ ನಾವು ಒಳಗಡೆ ಎಲ್ಲ ಹಿಟ್ಟು ಇದ್ದೋಗಿರುತ್ತೆ. ಹಾಗೆ ಬೇಕಾದರೆ ನೋಡಿ, ಆದಷ್ಟು ಕಡಿಮೆ ಉರಿನಲ್ಲಿ ಈ ಕಡೆ ಆ ಕಡೆ ಎಲ್ಲನೂ ಇದನ್ನು ಹೆಂಚನ್ನ ತಿರುಗಿಸ್ತಾನೆ ಇರಬೇಕು. ಇದು ನಾನ್ ಸ್ಟಿಕ್ ಇದನ್ನು ನಾನು ತೊಗೊಂಡಿರೋದು, ಅದಕ್ಕೆ ಅಂಟ್ಕೊಳ್ಳೋದಿಲ್ಲ. ಈ ಥರ ಆಯಿಲವನು ಇನ್ನೂ ಜಾಸ್ತಿ ಇರೋದ್ರಿಂದ ಇನ್ನೂ ಏನೂ ಅಂಟ್ಕೊಳ್ಳೋದಿಲ್ಲ. ಅಂದರೆ ಆಯಿಲು ಜಾಸ್ತಿ ಯೂಸ್ ಮಾಡ್ತಾಯಿದ್ದೀರ ಅಂತ ಅಂದ್ಕೋಬೋದು. ಒಂದು ದಿನ ತಿನ್ನೋದಕ್ಕಲ್ವ, ಏನು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹಾಕಿರೋದು. ಅದು ತುಪ್ಪ ನಾನು ಯೂಸ್ ಮಾಡ್ತಾಯಿರೋದು, ಆಯಿಲು ಅಷ್ಟೇನಿಲ್ಲ ನೋಡಿ. ಈ ಥರ ಇದೆ. ಈ ಥರ ಇದ್ರೇ ನನ್ನ ಮಗನಿಗೆ ಇಷ್ಟ ಆಗೋದು. ಇದು ಅವ್ರಿಗೆ ಬಾಕ್ಸ್ಗೆ
ಮತ್ತು ಇದು ಬಂದ್ಬಿಟ್ಟು ಆವತ್ತಿನ ಸಾಯಂಕಾಲ ಆಗಿರುತ್ತೆ. ಆವತ್ತು ಸಾಯಂಕಾಲ ನಮ್ಮವರು ಚಿಕನ್ ತೊಗೊಂಬಂದಿದ್ರು. ಆ ಚಿಕನ್ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ಸಾಂಬಾರನ್ನ ಮಾಡ್ಕೋಬೇಕು. ನೋಡಿ, ದೋಸೆ ಹಿಟ್ಟು ಇತ್ತಲ್ವ, ಪಡ್ಡೂ ಮಾಡಿದ್ದೆ, ಇನ್ನೂ ಸ್ವಲ್ಪ ದೋಸೆ ಹಿಟ್ಟಿತ್ತು, ಅದರಲ್ಲಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಚಿನ್ನ ಆಚೆ ಯಾರೋ ಹೋಗ್ತಿದ್ರೆ ನಮ್ಮ ಚಿನ್ನ ಸೌಂಡ್ ಮಾಡ್ತಾ ಇದೆ. ನೋಡಿ, ದೋಸೆಗೆ ಚಿಕನ್ ಸಾಂಬಾರ್ಗೂ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಇದಕ್ಕೆ ಮರಿ ಹಾಕ್ಬೇಕು, ಮೊಟ್ಟೆ ಹಾಕ್ಬೇಕಂತೆ. ಇದು ಬರ್ತೈತೆ, ಏನು ಮಾಡೋದು ಇವುಗಳಿಗೆ? ನೋಡಿ, ಬೇರೆ ಟೈಮಲ್ಲಿ ಮಾತ್ರ ಸಿಗಲ್ಲ. ಇದಕ್ಕೆ ಮೊಟ್ಟೆ ಹಾಕ್ಬೇಕಂತೆ. ಇನ್ನೊಂದು ಇದೆ, ಕುತ್ಕಲ್ಲೇ ಮತ್ತೆ ಬರುತ್ತೆ, ಎಲ್ಲಿ ಹೋದರೆ ಅಲ್ಲಿ. ಇನ್ನೂ ಒಂದು ಮರಿ ಇವತ್ತೊಂದು ಮಾಡಿದೆ. ಬನ್ನಿ ನೋಡೋಣ ಎಷ್ಟು ಮಾಡಿದ್ದೇನು ಅಂತ. ಈ ವಿಡಿಯೋ ಬ್ಲರ್ರಾಗಿ ಬರ್ತಾ ಇರ್ಬೋದು ನೋಡಿ. ಕಾಗೆ ಮರಿ ಮರಿ ಮಾಡಾಯ್ತು. ಕಾಗೆ ಮರಿ, ಕಾಗೆ ಇದು ನೋಡಿ. ಇದನ್ನು ಒಂದ್ಸಲಿ ನೋಡಿರ್ತೀರಲ್ಲ, ಆ ಥರ ಬಂತಲ್ವ, ನನಗೆ ಬೇಕು ಅಂತ ನೋಡಿ. ಎಷ್ಟು ಮಾಡಿದ್ದೆ ಇವತ್ತೇ, ಇದು ಮಾಡಬೇಕಾಗುತ್ತೆ ನೋಡಿ. ಏನೇನೋ ಹೇಳ್ಕೊಂಡೆಲ್ಲ ಹಾಕ್ಕೊಂಡಿದೆ. 10 ಹಾಕಿದ್ದು ಫಸ್ಟ್ ಟೈಮು. ಕಾಗೆ ಮರಿ ಇನ್ನೂ ಇದೆ, ಹತ್ರ ತಿಳ್ಕೊಂಡಿದೆ. ಏನಾದರೂ ಮಾಡುತ್ತೇನೋ ನೋಡಬೇಕು. ಇಲ್ಲಾಂದರೆ ಸಾಯಂಕಾಲ ಆಗಲಿ ನಾಳೆ ಆಗಲಿ ಎತ್ತು ಬಿಡಬೇಕು. ನಾನು ನೋಡಿ, ಇದು ಮತ್ತೆ ಬಂದಿದೆ ನೋಡಿ. ಬೇರೆ ಟೈಮೆಲ್ಲ ನೋಡಿ ಹೆಂಗಿದೆ. ಅಯ್ಯೋ, ಏನು ಮಾಡೋದು ಇವುಗಳಿಗೆ? ನಾನು ಬಿಡಲ್ಲಂತೆ. ಇದು ನಾನು ಮೊಟ್ಟೆಗಳು ಬೇಕೇ ಬೇಕು ಅಂತ ಹಠ ಮಾಡ್ತೈತೆ. ಇನ್ನೊಂದೇನೋ ಚಿಕ್ಕ ಮರಿ, ಅದು ನೋಡಿ, ಅದು ಇದ್ರ ಜೊತೆಗೇನೆ ಇದ್ದಿದ್ದು. ಅದೇನೋ ಸುಮ್ಮನೆ ಆಗೋಗಿದೆ. ಇದು ನೋಡಿ, ಇದು ಮಾತ್ರ ಬಿಡ್ತಾ ಇಲ್ಲ. ಮೊನ್ನೆ ಅದು ಇವಾಗ ಮರಿ ಮಾಡಿದ್ಯಲ್ಲ, ಅದು ಬಂತಲ್ವ, ಆ ಥರ ಬಂದಿದೆ ಇದು ನೋಡಿ. ಅಲ್ಲಿ ನಮ್ಮ ಚಿನ್ನ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿರುತ್ತೆ ಇವತ್ತಿನ ವ್ಲಾಗು. ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲನೂ ಇಷ್ಟ ಆಗಿದ್ದಾವೆ, ಏನಾದರೂ ಒಂದು ಸ್ವಲ್ಪ ಆದರೂ ಯೂಸ್ಫುಲ್ ಅಂತ ಅನಿಸಿದ್ದಾವೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆ ಥರ ನಿಮಗೆ ಯೂಸ್ಫುಲ್ಲು, ನನ್ನ ವಿಡಿಯೋ ಚೆನ್ನಾಗಿದೆ ಅಂತ ಹೇಳಿ ಅಂದ್ಕೊಂಡ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಇನ್ನೂ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಅಕಸ್ಮಾತ್ ಬ್ಲೌಸು ಡಿಸೈನ್ಸು ಈ ಥರ ಎಲ್ಲ ಇರ್ತಾವಲ್ಲ, ಅದನ್ನು ಬೇಕಾದರೆ ನೀವು ಸ್ಟಿಚಿಂಗ್ ಮಾಡ್ಕೊಳ್ಳೋದು ಏನಾದರೂ ಒಂದು ಮಾಡ್ಕೊಬೋದಲ್ವ. ಇಲ್ಲೇ ಇಲ್ದಿರೋದ್ರೆ ದೂರ ಇದ್ರೂ ನೀವು ಸ್ಕ್ರೀನ್ಶಾಟ್ ಇಟ್ಕೊಂಡು ಡಿಸೈನ್ ಆದರೂ ಮಾಡ್ಕೊಳ್ಳೋದು, ಆ ಥರ ಎಲ್ಲನೂ ಇರುತ್ತೆ. ಅಡುಗೆನೂ ಅಷ್ಟೇ, ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾವು ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ನಮಗೂ ಆಗುತ್ತೆ ಅಲ್ವಾ. ಆ ಥರ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮತ್ತೆ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಅಂತ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.